ಯತೀಂದ್ರ ಸಿದ್ದರಾಮಯ್ಯರ ಸಿಎಂ ಹೇಳಿಕೆ ಸಂಚಲನ ಮೂಡಿಸ್ತಾ ಇದೆ. ಯತೀಂದ್ರ ಹೇಳಿಕೆ ರಾಜ್ಯ ಕಾಂಗ್ರೆಸ್ಗೆ ಡ್ಯಾಮೇಜ್ ತರುತ್ತಾ ಎನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ನಿಂತಿದ್ದಂತಹ ಒಕ್ಕಲಿಗ ಸಮುದಾಯ ನನಗೊಂದು ಅವಕಾಶ ಕೊಡಿ ಎಂದು ಡಿಕೆ ಶಿವಕುಮಾರ್ ಅವರು ಕೇಳಿಕೊಂಡಿದ್ರು. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನ ಗೆದ್ದಿರುವಂತಹ ಒಕ್ಕಲಿಗ ಸಮುದಾಯ. ಆದ್ರೆ ಈಗ ಏಕಾಏಕಿ ಯತೀಂದ್ರ ಅವರಿಂದ ಬಹಿರಂಗ ಹೇಳಿಕೆ ಸಾಕಷ್ಟು ರೀತಿಯಾದಂತಹ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಕ್ಕಲಿಗ ಪ್ರಾಬಲ್ಯವಿರುವಂತಹ ಕ್ಷೇತ್ರಗಳಲ್ಲಿ ಎಫೆಕ್ಟ್ ಆಗೋ ಸಾಧ್ಯತೆ ಇದೆಯಾ ಎನ್ನುವಂತಹ ಪ್ರಶ್ನೆ ಈಗ ಕಾಡತೊಡಗಿರುವಂತದ್ದು. ಎಂಪಿ ಎಲೆಕ್ಷನ್ ನಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆದ್ರೆ ಸಿಎಂ ಸಿದ್ದರಾಮಯ್ಯನವರ ಅಧಿಕಾರಾವಧಿ ಏನು 5 ವರ್ಷ ಅಧಿಕಾರಾವಧಿಯಲ್ಲ ಅದು ಪೂರ್ಣವಾಗಿ ಅವರು ಅನುಭವಿಸ್ತಾರೆ. ಇಲ್ಲ ಅಂತ ಅಂದ್ರೆ ಆಗೋದಿಲ್ಲ. ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೂಡ ನಿಮಗೆ 5 ವರ್ಷ ನಿರಂತರವಾಗಿ ಸಿಗುತ್ತೆ ಅನ್ನುವಂತ ಈ ಒಂದು ಹೇಳಿಕೆ ಇದೆ ಅಲ್ಲ, ಈ ಹೇಳಿಕೆ ಈಗ ಸಾಕಷ್ಟು ರೀತಿಯಾದಂತಹ ಸಂಚಲನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಕ್ಕಲಿಗ ಪ್ರಾಬಲ್ಯವಿರುವಂತಹ ಕ್ಷೇತ್ರಗಳಲ್ಲಿ ಏನಾದರೂ ಎಫೆಕ್ಟ್ ಆಗುವ ಸಾಧ್ಯತೆ ಇದೆಯಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ. ಯತೀಂದ್ರ ಅವರ ಒಂದು ಹೇಳಿಕೆ 10 ಲೋಕ ಕ್ಷೇತ್ರಗಳಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆ ಇದೆಯಾ ಎನ್ನುವಂತಹ ದಟ್ಟವಾದಂತಹ ಪ್ರಶ್ನೆ ಮೈಸೂರು, ಮಂಡ್ಯ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ ಈ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಸಿ ತಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಒಂದು ಹೇಳಿಕೆಯಿಂದಾಗಿ ಈಗ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಎಫೆಕ್ಟ್ ಆಗುವ ಸಾಧ್ಯತೆ ಇದೆಯಾ ಎನ್ನುವಂತಹ ಪ್ರಶ್ನೆ ಮೈಸೂರು, ಮಂಡ್ಯ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರದಲ್ಲಿ ಎಫೆಕ್ಟ್ ಆಗುತ್ತಾ ಎನ್ನುವಂತಹ ದಟ್ಟವಾದಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಹೆಚ್ಚುವರಿ ಸ್ಥಾನವನ್ನ ಗೆದ್ರೆ ಅಂದ್ರೆ 28 ಏನು ಅದರಲ್ಲಿ 20 ಟಾರ್ಗೆಟ್ ಅನ್ನ ಏನು ಇಟ್ಕೊಂಡಿದ್ದಾರಲ್ಲ ಕಾಂಗ್ರೆಸ್ನವರು ಅದನ್ನ ರೀಚ್ ಮಾಡಿದ್ರೆ ಎಂಪಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಬಲವಾಗಿ ಗೆದ್ರೆ ಮುಂದಿನ 5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯನವರು ನಿರಂತರವಾಗಿ ಅಧಿಕಾರದಲ್ಲಿರ್ತಾರೆ. ಅದರ ಜೊತೆಗೆ ಈಗೇನು ಗ್ಯಾರಂಟಿಗಳನ್ನ ಅನುಭವಿಸ್ತಾ ಇದ್ದಾರಲ್ಲ ರಾಜ್ಯದ ಜನತೆ, ನೀವು ಗ್ಯಾರಂಟಿಗಳನ್ನ 5 ವರ್ಷಗಳ ಕಾಲ ಅನುಭವಿಸಬಹುದು ಅಂತ ಹೇಳಿ ಒಂದು ಜನರನ್ನ ಉದ್ದೇಶಿಸಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತ ಈ ಒಂದು ಹೇಳಿಕೆ ಸಾಕಷ್ಟು ರೀತಿಯಾದಂತ ಎಡವಟ್ಟೇನಾದ್ರೂ ಮಾಡಬಿಡ್ತಾ ಅನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಯಾಕಂದ್ರೆ ಇವರು ಕೊಟ್ಟಿರುವಂತ ಆ ಒಂದು ಹೇಳಿಕೆ 10 ಕ್ಷೇತ್ರಗಳು ಅಂದ್ರೆ ಒಕ್ಕಲಿಗ ಸಮುದಾಯವಿರುವಂತ ಪ್ರಾಬಲ್ಯವಿರುವಂತ ಈ 10 ಕ್ಷೇತ್ರಗಳಲ್ಲಿ ಏನಾದ್ರೂ ಮುಂದೆ ಅಡೆತಡೆಗಳು ಆಗುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.